ರಾಜ್ಯದಲ್ಲಿ ಆಟೋ LPGಯ ಸಮಸ್ಯೆ ದಿನದಿಂದ ದಿನಕ್ಕೆ ಬಿಗಡಾಯಿಸ್ತಾ ಇದೆ. ಗ್ಯಾಸ್ ಸ್ಟೇಷನ್ಗಳ ಮುಂದೆ ಕಿಲೋಮೀಟರ್ ಗಟ್ಟಲೆ ಕ್ಯೂಗಳಿದ್ದಾವೆ. ಮೈಸೂರು ರಸ್ತೆಯ ಕಸ್ತೂರ್ಬಾ ನಗರದಲ್ಲಿರುವಂಥ ಸೂಪರ್ ಗ್ಯಾಸ್ನ ದೃಶ್ಯವನ್ನು ನಿಮಗೆ ತೋರಿಸ್ತೀವಿ. ನಾವು ಬೆಳಗ್ಗೆ 5 ಗಂಟೆಯಿಂದ ಕ್ಯೂ ನಿಂತಿದ್ದಾರೆ ಆಟೋ ಚಾಲಕರು. ಸ್ಟಾಕ್ ಇದೆ ಸದ್ಯಕ್ಕೆ, ಖಾಲಿಯಾಗೋವರೆಗೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಆಟೋ ಗ್ಯಾಸ್ ಸ್ಟೇಷನ್ನ ಸಿಬ್ಬಂದಿ. ಆಟೋ ಚಾಲಕರನ್ನು ನಿಯಂತ್ರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆಗಲೇ ಒಂದಿಷ್ಟು ಆಟೋ ಚಾಲಕರು ಮಾತನಾಡಿದ್ದನ್ನು ನೋಡಿದ್ರಿ ನೀವು. ಟೋ ಮಾಡ್ಕೊಂಡು ಬಂದಿದ್ದೀವಿ ಅಂತಂದರೆ LPG ಖಾಲಿ ಆಗಿದೆ, ಎಲ್ಲೋ ನಿಂತಿತ್ತು, ಅದನ್ನು ಟೋ ಮಾಡ್ಕೊಂಡು ಬಂದಿದ್ದೀವಿ ನಾವು ಇಲ್ಲಿಗೆ. ಇಲ್ಲೂ ಬಂದು ಸಿಗದಿದ್ರಿ ಮತ್ತೇನು ಮಾಡೋಣ? ಸೊ ಆ ಕಾರಣಕ್ಕಾಗಿ ಆಟೋ ಚಾಲಕರನ್ನು ನಿಯಂತ್ರಿಸೋದಕ್ಕಾಗದೆ ಸಿಬ್ಬಂದಿ ಕೂಡ ಒದ್ದಾಡ್ತಾ ಇದ್ದಾರೆ. ಮೈಸೂರು ರಸ್ತೆಯ ಒಂದು ಗ್ಯಾಸ್ ಸ್ಟೇಷನ್ನ ದೃಶ್ಯ ಇದು. ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ ಸಮಸ್ಯೆ ದಿನದಿನಕ್ಕೂ ಬಿಗಡಾಯಿಸ್ತಾ ಇರುವಂಥದ್ದು. ಇದೀಗ ನಾವು ಮೈಸೂರು ರಸ್ತೆಯಲ್ಲಿರುವಂತಹ ಕಸ್ತೂರ್ಬಾ ನಗರ ಏನಿದೆ ಅಲ್ಲಿರುವಂತಹ ಸೂಪರ್ ಆಟೋ ಗ್ಯಾಸ್ನ ಬಳಿ ಇದ್ದೀವಿ. ಇಲ್ಲಿ ಏನು ಆಟೋ ಗ್ಯಾಸ್ ಲಭ್ಯ ಇರೋದ್ರಿಂದ ಹೆಚ್ಚಿನ ಆಟೋ ಚಾಲಕರು ಇತ್ತ ಹರಿದು ಬರ್ತಾ ಇದ್ದಾರೆ. ನಿನ್ನೆ ರಾತ್ರಿಯಿಂದಲೂ ಕೂಡ ಇಲ್ಲಿ ಇಷ್ಟೇ ಸಂಖ್ಯೆಯಲ್ಲಿ ಆಟೋಗಳು ಇಲ್ಲಿ ನೆರೆದಿರುವಂಥದ್ದು. LPGನ ಫಿಲ್ ಮಾಡಿಕೊಳ್ಳಿಕ್ಕೆ ಬರುವಂಥ ಆಟೋ ಚಾಲಕರನ್ನ ಏನು LPG ಸ್ಟೇಷನ್ನ ಸಿಬ್ಬಂದಿಯವರು ಏನು ಮಾಡಿದ್ದಾರೆ, ಒಂದು ಗೇಟ್ನಂತೆ ಇಲ್ಲಿ ನಿರ್ಮಾಣ ಮಾಡಿ ಇದರ ಒಬ್ಬೊಬ್ಬರನ್ನೇ ಇಲ್ಲಿಂದ ಬಿಡ್ತಾ ಇದ್ದಾರೆ. ನೂರಾರು ಆಟೋಗಳು ಇಲ್ಲಿ ಕ್ಯೂನಲ್ಲಿ ನಿಂತಿರುವುದು ಕೂಡ ನಾವು ಗಮನಿಸಬಹುದು. ಏನು ನಿನ್ನೆ ರಾತ್ರಿಯಿಂದಲೂ ಕೂಡ ಏನು LPG ಸ್ಟೇಷನ್ಗಳು ಕ್ಲೋಸ್ ಆಗಿರೋದ್ರಿಂದ ಕೆಲವು ಸ್ಟೇಷನ್ಗಳಲ್ಲಿ ಲಭ್ಯ ಇರುವ ಸ್ಟೇಷನ್ಗಳ ಮುಂದೆ ಹೀಗೆ ದಾರಿ ಉದ್ದಕ್ಕೂ ಕೂಡ ಕಿಲೋಮೀಟರ್ ಗಟ್ಟಲೆ ಆಟೋಗಳು ಸಾಲಲ್ಲಿ ನಿಂತಿರುವಂತಹ ಒಂದು ಸಮಸ್ಯೆ ಏರ್ಪಟ್ಟಿರುವಂಥದ್ದು. ಇಲ್ಲಿ ಆಟೋ ಚಾಲಕರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಏನು ಸಮಸ್ಯೆ ಆಗ್ತಾ ಇದೆ? ಸರ್, ಗ್ಯಾಸೇ ಸಿಗ್ತಾ ಇಲ್ಲ, ನಮಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ರೇಟ್ ಬೇರೆ ಜಾಸ್ತಿ ಮಾಡಿಬಿಡ್ತಾ ಇದ್ದಾರೆ. ಏನಂತ ಮಾಡಬೇಕು? ನಾವು ಬಡವರು ಆಟೋದವ್ರು ಇಷ್ಟು ಜನ ನಿಂತ್ಕೊಂಡಿದ್ದಾರೆ. ಬೆಳಿಗ್ಗೆ 6 ಗಂಟೆಯಿಂದ ಕಾಯ್ತಾ ಇದೀವಿ. ಆ ಬಂಕಲ್ಲಿ ಗ್ಯಾಸ್ ಇಲ್ಲ, ಈ ಬಂಕಲ್ಲಿ ಗ್ಯಾಸ್ ಇಲ್ಲ, ಇದೇ ಥರ ಹೇಳ್ಕೊಂಡು ಹೋಗ್ತಾರೆ. ನಾವು ಏನು ಮಾಡಬೇಕು? ಸರ್ಕಾರ ಏನು ಮಾಡ್ತಾ ಇದ್ದಾರೆ? ಸುಮ್ಮನೆ ಅಲ್ಲಿ ಕೂತ್ಕೊಂಡು ಏನು ಅಲ್ಲಾಡ್ತಾ ಇದ್ದಾರೆ. ಅಲ್ಲಿ ಯಾವಾಗಿಂದ ಗ್ಯಾಸ್ ಸಿಗ್ತಾ ಇಲ್ಲ? ಏನು ಸಮಸ್ಯೆ ಆಗ್ತಾ ಇದೆ? ಗ್ಯಾಸ್ ಸಿಗ್ತಾ ಇಲ್ಲ ಸರ್. ಈಗೇನಾಗಿದೆ ಅಂದರೆ CNG ಸಿಗ್ತಾ ಇದೆ, LPG ದಯವಿಟ್ಟು ಸಿಗ್ತಾ ಇಲ್ಲ. ಬೆಳಿಗ್ಗೆ ನಾಗರಬಾವಿಗೆ ಹೋದು ಟೋಕನ್ ಕೊಟ್ಟರು, ಟೋಕನ್ ಬಿಸಾಕ್ ಬಂದು ತಿರ್ಗಾ ಪಟೇಗರಪಾಳ್ಯಕ್ಕೆ ಹೋಗಿದ್ವಿ. ಪಟೇಗರಪಾಳ್ಯದಲ್ಲೂ ಹಂಗೆ ಆಯಿತು. ಬರೀ ಟೋಕನ್ ಕೊಡ್ತಾರೆ ಹೊರತು ಏನು ಪ್ರಯೋಜನ ಇಲ್ಲ. ಇಲ್ಲಿ ಮೈಸೂರು ರೋಡಲ್ಲಿ ಸೂಪರ್ ಗ್ಯಾಸಲ್ಲಿ ಮಾತ್ರ ಆಗ್ತಾ ಇದ್ದಾರೆ. ಅದು ಇವತ್ತು ಲಾಸ್ಟ್ ಅಂತೆ, ಸೋಮವಾರ ಸಿಗಲ್ವಂತೆ. ದಯವಿಟ್ಟು ಸರ್ಕಾರಕ್ಕೆ ನಾವು ಮನವಿ ಮಾಡಿಕೊಡ್ತೀವಿ. ರೇಟು ಜಾಸ್ತಿ ಇದೆ ಸರ್, ದುಡಿಬೇಕು, ಹೆಂಡತಿ ಮಕ್ಕಳು ಸಾಕಬೇಕು, ಮಗಳು ಕಾಲೇಜು ಎಲ್ಲ ಭಾರಿ ತೊಂದರೆಯಲ್ಲಿ ಸಿಗಾಕೊಂಡಿದ್ದೀವಿ ಸರ್. ಏನು ಗ್ಯಾಸ್ ಸಿಗದ ಹಿನ್ನೆಲೆ ಆಟೋ ಗ್ಯಾಸ್ ಸಮಸ್ಯೆ ಈಗ ಜನರು ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇಲ್ಲಿ ನಿಮಗೆ ಸಂಪೂರ್ಣವಾದ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೀವು ಕಣ್ಣು ಹಾಯಿಸುವಷ್ಟು ದೂರದವರೆಗೂ ಕೂಡ ಆಟೋಗಳು ಸರತಿ ಸಾಲಿನಲ್ಲಿ ನಿಂತಿರುವಂತಹ ಒಂದು ಸನ್ನಿವೇಶ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ಮೈಸೂರು ರಸ್ತೆಯಲ್ಲಿರುವಂಥ ಕಸ್ತೂರ್ಬಾ ನಗರ ಏನಿದೆ ಅಲ್ಲಿನ ಸೂಪರ್ ಗ್ಯಾಸ್ ಬಳಿಯ ಒಂದು ದೃಶ್ಯ ಇದಾಗಿರುವಂಥದ್ದು. ಹೀಗೆ ರೀತಿಯ ಮುಂದುವರೆದಿದ್ದೆ ಅದಲ್ಲಿ ಇನ್ನು ಏನು ಇಲ್ಲಿ ಆಟೋ ಚಾಲಕರ ಭೀತಿ ಏನು ಅಂತ ಹೇಳೋದಾದ್ರೆ, ಸೂಪರ್ ಗ್ಯಾಸ್ನಲ್ಲೂ ಕೂಡ ಗ್ಯಾಸ್ ಶೀಘ್ರದಲ್ಲೇ ಮುಗಿದು ಹೋಗೋದ್ರಿಂದ ನಮಗೆ ಮುಂದಿನ ದಿನಗಳಲ್ಲಿ ಆಟೋ ಚಲಾಯಿಸಲು ಕೂಡ ಆಗದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತೇಳಿ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆ ಪ್ರವೀಣ್ ಜಮಖಂಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.